ನಮಸ್ತೆ ಮಿರರ್ ಕರ್ನಾಟಕ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಸ್ನೇಹಿತರೆ, ಅಜಯ್ ರಾವ್ ಅವರು ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಕಥೆಯನ್ನು ಇಟ್ಕೊಂಡು ಈಗ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ. ಇದೇ ತಿಂಗಳು ಅಂದರೆ ಫೆಬ್ರವರಿ 12ಕ್ಕೆ, ಇನ್ನೇನು ನಾಳೆ ನಾಡಿದ್ದರಲ್ಲಿ ವ್ಯಾಲೆಂಟೈನ್ಸ್ ಡೇ ಇದೆ ಅನ್ನುವಾಗ ಈ ಒಂದು ಅದ್ಭುತವಾದಂಥ ಒಂದು ಪ್ರೇಮ ಕಥೆಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಇದು ಅದ್ಭುತವಾದಂಥ ಪ್ರೇಮ ಕಥೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಥೆಯೇ ಆಗಿದೆ. ಅದು ಸರಳ ಮತ್ತು ಸುಬ್ಬರಾವ್ ಅನ್ನುವಂತಹ ಇಬ್ಬರು ದಂಪತಿಗಳ ನಡುವಿನ ಸ್ಟೋರಿ. ಅಂದರೆ ಗಂಡ ಹೆಂಡತಿ ಇಬ್ಬರು. ಅದು ಈ ಕಾಲದವರಲ್ಲ, ಅದು ನಮ್ಮ ತಂದೆಯ ಕಾಲದ ಲವ್ ಸ್ಟೋರಿ. ಸೊ ಇಲ್ಲಿ ಮೊದಲನೇದಾಗಿ ನಮಗಿಲ್ಲಿ ತುಂಬ ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ, ಮಂಜು ಸ್ವರಾಜ್ ಅವರು ಮಾಡಿರುವಂತಹ ಕತೆ, ನಿರ್ದೇಶಕರಾದಂತಹ ಮಂಜು ಸ್ವರಾಜ್ ಅವರು ಮಾಡಿರುವಂತಹ ಕತೆ ತುಂಬ ವಿಂಟೇಜ್ ಲುಕ್ನಲ್ಲಿ, ವಿಂಟೇಜ್ ಫೀಲ್ನಲ್ಲಿ, ವಿಂಟೇಜ್ ಆ ಕಾಲಘಟ್ಟದಲ್ಲಿ ಮಾಡಿರೋದು. 1970ರ ದಶಕ ಅಥವಾ 1990ರ ದಶಕದಲ್ಲಿ ಮೈಸೂರು ಭಾಗದಲ್ಲಿ ನಡೆಯುವಂಥ ಸ್ಟೋರಿ ಇದು. ಟ್ರೈಲರನ್ನು ನಾನು ನೋಡಿದೆ. ಆ ಟ್ರೈಲರನ್ನು ನೋಡಿದಾಗ ನನಗೆ ಅನಿಸಿದ್ದೇನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಅದೊಂದು ಯುದ್ಧದ ಸಂದರ್ಭ. ಯುದ್ಧದಲ್ಲಿ ಭಾರತದ ಮೇಲೆ ಶತ್ರು ರಾಷ್ಟ್ರ ಅಟ್ಯಾಕ್ ಮಾಡಬಹುದು. ಎಲ್ಲೆಲ್ಲಿ ರಾತ್ರಿ ಲೈಟ್ಸ್ ಆನ್ ಇರುತ್ತೆ ಅದು ಸಿಟಿ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಶತ್ರು ರಾಷ್ಟ್ರ ಬಾಂಬ್ ಹಾಕುವಂತಹ, ಆ ಥರ ಅಟ್ಯಾಕ್ ಮಾಡುವಂತಹ ಒಂದು ಪ್ರಯತ್ನಗಳು ನಡೆಯುತ್ತೆ. ಹೀಗಾಗಿ ರಾತ್ರಿ ಇಡೀ ಅಂದರೆ ಕತ್ತಲೆ ಆದ ತಕ್ಷಣ ಲೈಟ್ಸ್ ಎಲ್ಲದೂ ಆಫ್ ಇರಬೇಕು, ಹೊರಗಡೆ ಲೈಟ್ಸ್ ಏನು ಕಾಣಿಸ್ಬಾರ್ದು ಅನ್ನುವಂಥ ಒಂದು ಕಾಲ ಭಾರತದಲ್ಲಿ ಇತ್ತು. ಇದನ್ನು ನಮ್ಮ ತಂದೆಯ ಕಾಲದವರು ನಮ್ಗೆ ಅವಾಗವಾಗ ಹೇಳ್ತಿರ್ತಾರೆ, ಈ ಥರ ಒಂದು ಸಿಚುವೇಶನ್ ಇತ್ತು ಅಂತ. ಸೊ ಅದನ್ನು ಸಿನಿಮಾದಲ್ಲಿ ತೆರೆಯ ಮೇಲೆ ನೋಡುವಂಥ ಒಂದು ಅದೃಷ್ಟ ನಮಗೀಗ ಮತ್ತೆ ಒದಗಿ ಬಂದಿದೆ. ಸೊ ಆ ಕಾಲಘಟ್ಟದ ಆ ಯುದ್ಧದ ಪರಿಣಾಮ ಇಲ್ಲಿದ್ದಂತಹ ಒಂದು ದಂಪತಿ, ಗಂಡ ಹೆಂಡತಿಯ ನಡುವೆ ಇರುವಂತಹ ಪ್ರೀತಿ, ಅವರಿಬ್ಬರ ಸಂಸಾರ, ಆ ಸಂಸಾರದ ಮೇಲೆ ಆ ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನುವಂಥ ಒಂದು ಕಥೆಯನ್ನು ಇಟ್ಕೊಂಡು ಬಂದಿರೋದು ಸರಳ ಸುಬ್ಬರಾವ್ ಅಂತ. ಸೊ ಮೊದಲನೇದಾಗಿ ಮಂಜು ಸ್ವರಾಜ್ ಅವರಿಗೆ ಆ ಕಾಲಘಟ್ಟದ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಒಂದು ಸಲ್ಯೂಟ್ ಹೇಳಲೇಬೇಕು. ಯಾಕೆಂದರೆ ಆ ಕಾಲಘಟ್ಟದ ಸ್ಟೋರಿ ಆಯ್ಕೆ ಮಾಡಿಕೊಂಡು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಈಗ KGF ಎಲ್ಲ ಬಂದಾಗ ನಿಮ್ಗೆ ಗೊತ್ತಿರಬಹುದು, ಪ್ರತಿಯೊಂದು ಒಂದು ಬೈಕ್ ಬರಬಹುದು, ಒಂದು ಕಾರ್ ಬರಬಹುದು, ಆ ಕಾರ್ ನಂಬರ್ ಪ್ಲೇಟ್ ಇರಬಹುದು, ಅಲ್ಲಿ ಎಲ್ಲೋ ರೋಡಲ್ಲಿ ಹೋಗುವಾಗ ರೋಡ್ ಇರಬಹುದು, ಎಲ್ಲದನ್ನೂ ಗಮನಿಸಿ ಆ ಕಾಲದಲ್ಲಿ ಇದಿತ್ತಾ, ಇದ್ರೆ ಅದು ಹೆಂಗಿತ್ತು, ಈಗ ಹೆಂಗೆ ರೂಪಾಂತರ ಆಗಿದೆ, ಇದೆಲ್ಲದನ್ನು ಗಮನಿಸಿ ತೆಗಿಬೇಕಾಗುತ್ತೆ. ಸೊ ಅದನ್ನು ಈ ಟ್ರೈಲರ್ನಲ್ಲಿ ಬರುವಂತಹ ಬೈಕು, ಆ ಮನೆ, ಆ ಮೈಸೂರಿನ ವಾತಾವರಣ ಎಲ್ಲದನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆ ಇದು ಮೈಸೂರಿನಲ್ಲೇ ತೆಗೆದಿರ್ಬೋದು, ಅದು ಮೈಸೂರಿನ ಸುತ್ತಮುತ್ತ ನಡೆಯುವಂಥ ಕಥೆ ಅಂತ ನಾನು ಯಾಕೆ ಅಂದ್ಕೊಂಡೆ ಅಂದರೆ, ಅರಮನೆಯ ಒಂದು ಸೀನನ್ನು ಕೂಡ, ಲೈಟ್ ಆಫ್ ಆಗುವಂಥ ಸೀನಲ್ಲಿ ಅವ್ರ ಅರಮನೆಯನ್ನು ಬಹಳ ಅದ್ಭುತವಾಗಿ ತೋರಿಸ್ತಾರೆ. ಲೈಟ್ಸ್ ಆನ್ ಇದ್ದಂಥ ಅರಮನೆ, ಇಡೀ ಲೈಟ್ಸ್ ಈಗೇನು ನಾವು ನೋಡ್ತಿದ್ವಿ ಜಗಮಗ ಅನ್ನುವಂಥ ಲೈಟ್ಸ್, ಅದು ಸಡನ್ನಾಗಿ ಆಫ್ ಆಗುವಂಥ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನನ್ನು ಮಾಡಿದ್ದಾರೆ. ಸೊ ಈ ಥರ ನೋಡಿದಾಗ ಆ ಕಾಲಘಟ್ಟವನ್ನು ಹೇಳೋದ್ರಲ್ಲಿ ಮಂಜು ಸ್ವರಾಜ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ಗೂ ಕೂಡ ಇಂಥ ಒಂದು ಚಾಲೆಂಜಿಂಗ್ ಸ್ಟೋರಿ ತಗೊಂಡಿದ್ದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಥೆ ಅಜಯ್ ರಾವ್ ಅವರಿಗೆ ಹೇಳಿ ಮಾಡಿಸಿದಂಥ ಕತೆ. ಅಜಯ್ ರಾವ್ ಅವರು ಬಹಳ ಬೇರೆ ಬೇರೆ ಥರದ ಪ್ರಯತ್ನಗಳನ್ನು ಜೀವನದಲ್ಲಿ ಮಾಡಿದ್ದಾರೆ. ಆದರೆ ಅವ್ರು ಯಾವುದರಲ್ಲಿ ಗೆಲ್ತಾರೆ ಅಂತ ಅಂದರೆ, ಒಂದು ಬಲಿಷ್ಠವಾದಂತಹ ಕಥೆಯನ್ನು ಇಟ್ಕೊಂಡು ಬಂದರೆ ಒಂದು ಪ್ರಾಮಾಣಿಕವಾದಂತಹ ಪಾತ್ರವನ್ನು ಜೀವಿಸ್ತಾರೆ ಅಜಯ್ ರಾವ್ ಅವರು. ಸೊ ಅವರು ತುಂಬ ಕಮರ್ಷಿಯಲ್ ಹಿಟ್ ಅನ್ನೋದಕ್ಕಿಂತ ಒಂದು ಪ್ರಾಮಾಣಿಕವಾದಂತಹ ಒಂದು ಕಥೆ, ಪ್ರಾಮಾಣಿಕವಾದಂಥ ಒಂದು ಪಾತ್ರವನ್ನು ಅವರು ಜೀವಿಸಬಲ್ಲಂತಹ ಒಬ್ಬ ಅದ್ಭುತವಾದಂಥ ನಟ ಅಜಯ್ ರಾವ್ ಅವರು. ಇವರಿಗೆ ಒಂದು ಒಳ್ಳೆ ಅದ್ಭುತವಾದಂಥ ಪಾತ್ರ ಸುಬ್ಬರಾವ್. ಅಜಯ್ ರಾವ್ ಅವರು ಸುಬ್ಬರಾವ್ ಅವರು ಆಗಿ ಹೇಗೆ ಪರಕಾಯ ಪ್ರವೇಶ ಮಾಡಿದ್ದಾರೆ ಅನ್ನೋದನ್ನು ನೀವು ಟ್ರೈಲರಿಂದ ನೋಡಬಹುದು. ಟ್ರೈಲರ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಸ್ಟಾರ್ಟಿಂಗ್ನಲ್ಲೇ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಟ್ರೈಲರನ್ನು ನೋಡಬಹುದು. ಈ ಸರಳ ಮತ್ತು ಸುಬ್ಬರಾವ್ ಸ್ಟೋರಿಯಲ್ಲಿ ಸರಳ ಪಾತ್ರ ಮಾಡಿರುವಂಥ ಮಿಶಾ ನಾರಂಗ್ ಅವರು ಬಹಳ ಚೆನ್ನಾಗಿ ಆ ಕಥೆ, ಅದು ಕತೆಗೆ ತಕ್ಕಂತಹ ಒಂದು ಪಾತ್ರವನ್ನು ಆಯ್ಕೆ ಮಾಡಿದ್ದಾರೆ. ಒಂದು ಕ್ಯೂಟ್ ಆಗಿರುವಂತಹ ಒಂದು ಹುಡುಗಿ, ಆ ಹುಡುಗಿಯ ಮೇಲೆ ಸುಬ್ಬರಾವ್ಗೆ ಆಗುವಂಥ, ಅಂದರೆ ಸರಳ ಮೇಲೆ ಸುಬ್ಬರಾವ್ಗೆ ಆಗುವಂಥ ಅಟ್ರಾಕ್ಷನ್ನು, ಅವರಿಬ್ಬರು ಹೇಗೆ ಮದುವೆ ಆಗ್ತಾರೆ, ಮದುವೆ ಆದ ನಂತರ ಒಂದು ಕ್ಯೂಟ್ ಆದಂಥ ಒಂದು ಸಾಂಸಾರಿಕ ಜೀವನವನ್ನು ಅವ್ರು ಹೇಗೆ ನಡೆಸ್ತಾರೆ, ಆ ಸಂಸಾರವನ್ನು ಸಾಗಿಸ್ತಾ ಸುಬ್ಬರಾವ್ ತನ್ನ ಮುಂದಿನ ಭವಿಷ್ಯದಲ್ಲಿ ಬರುವಂಥ ಒಂದು ಮಗುವಿನ ಬಗ್ಗೆ ಕನಸು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕನಸು ನನಸಾಗುತ್ತಾ, ಆ ಕನಸು ಹೇಗೆ ನನಸಾಗುತ್ತೆ, ಆ ಸಂದರ್ಭದಲ್ಲಿ ನಡೆಯುವಂಥ ಯುದ್ಧ ಇವರಿಬ್ಬರ ಒಂದು ಕನಸಿನ ಮೇಲೆ, ಆ ಮಗುವಿನ ಮೇಲೆ, ಅವರಿಬ್ಬರ ಸಂಸಾರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಒಂದು ಸ್ಟೋರಿಯನ್ನು ಇಟ್ಕೊಂಡು ಬಂದಿರುವಂಥದ್ದು. ಈ ಥರ ಒಂದು ಗಟ್ಟಿಯಾದ ಕಥೆಯನ್ನು ಇಟ್ಕೊಂಡು ಬಹಳ ಸೃಜನಾತ್ಮಕವಾದಂಥ ಒಂದು ಚಿತ್ರೀಕರಣ ಮಾಡುವಾಗ ಪ್ರೊಡ್ಯೂಸರ್ ಕೂಡ ಜನರನ್ನು ನಂಬಿರ್ತಾರೆ, ಡೈರೆಕ್ಟ್ರು ಕೂಡ ಒಂದು ರಿಸ್ಕನ್ನು ತಗೊಂಡಿರ್ತಾರೆ. ಇದರಲ್ಲಿ ಸಿನಿಮಾಟೋಗ್ರಫಿ ಮತ್ತು ಆರ್ಟ್ ಡೈರೆಕ್ಟ್ರು ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಇಬ್ಬರು ಕೂಡ. ಅವರಿಬ್ಬರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಟ್ರೈಲರನ್ನು ನೀವು ನೋಡುವಾಗ 2-2.5 ನಿಮಿಷ ನಮ್ಮನ್ನು ಕಟ್ಟಿ ಹಾಕುವಲ್ಲಿ ಅದರ ಮ್ಯೂಸಿಕ್ ಏನು ಅದ್ಭುತವಾದಂಥ ಒಂದು ವಿಂಟೇಜ್ ಫೀಲ್ ಕೊಡುವಂಥ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವರು ಕೊಟ್ಟಿದ್ದಾರೆ.
ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ಕಥೆಗಳು ಕನ್ನಡದಲ್ಲಿ ಬಂದಾಗ ಗೆಲ್ಲಬೇಕು. ನಾವು ಹಿಂದೆನೂ ಕೂಡ ಮಾತಾಡಿದ್ದೀವಿ ಇದ್ರ ಬಗ್ಗೆ ಬಹಳಷ್ಟು ಸಲ. ಯಾಕೆ ಅಂತಂದರೆ ನಾವು ಹೇಳ್ತೀವಿ ಬೇರೆ ಬೇರೆ ಭಾಷೆಗಳಲ್ಲಿ ಈ ಥರ ಸಿನಿಮಾಗಳು ಬಂದಾಗ ನಾವು ಅವರನ್ನು ಹೊಗಳ್ತೀವಿ. ಈ ಥರ ಒಂದು ಕಥೆಯನ್ನು ಇಟ್ಕೊಂಡು ಈ ಥರ ಪಾತ್ರಗಳನ್ನು ಸೃಷ್ಟಿ ಮಾಡಿ ಮಾಡುವಂಥ ಧೈರ್ಯವನ್ನು ಕನ್ನಡದವರು ಮಾಡಬೇಕು. ಸುಮ್ಮನೆ ಧಾಮ್ ಧೂಮ್ ಅಂತ ಸಿನಿಮಾಗಳನ್ನು ಮಾಡಿ ಅಲ್ಲಿ ಬೆಂಕಿ ಹಾಕಿ ಅಲ್ಲಿ ಏನೋ ಒಡೆದಾಟವನ್ನು ತೋರಿಸಿ ಆ ಥರ ಖರ್ಚು ಮಾಡೋದಕ್ಕಿಂತ ಈ ಥರ ಖರ್ಚು ಮಾಡಿ ಒಂದು ಒಳ್ಳೆ ಕಥೆಯನ್ನು ತೆಗೆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ನಮಗೆಲ್ರಿಗೂ ಇದ್ದೇ ಇರುತ್ತೆ. ಅಂಥ ಕತೆ ಮಾಡಿದಾಗ ನಾವು ಆ ಸಿನಿಮಾವನ್ನು ಗೆಲ್ಲಿಸಿದ್ರೆ ಕೇವಲ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊಗಳ್ಕೊಳ್ಳೋದಷ್ಟೇ ಅಲ್ಲ, ಜೊತೆಗೆ ಥಿಯೇಟ್ರ್ನಲ್ಲೂ ಕೂಡ ಅದು ಒಳ್ಳೆ ಕಲೆಕ್ಷನನ್ನು ಮಾಡಿದ್ರೆ ಮುಂದೆ ಇಂತಹ ಸಿನಿಮಾಗಳನ್ನು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಮಾಡಲಿಕ್ಕೆ, ಬೇರೆ ಬೇರೆ ರೀತಿಯಾದಂಥ ಹೊಸತನವನ್ನು ಚಿತ್ರರಂಗದಲ್ಲಿ ತರಲಿಕ್ಕೆ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತಂಗಿರುತ್ತೆ, ಧೈರ್ಯವನ್ನು ತುಂಬಿದ ಹಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ರಿವ್ಯೂವನ್ನು ಮುಗಿಸ್ತೇನೆ. ತಾವು ದಯವಿಟ್ಟು ಟ್ರೈಲರನ್ನು ಒಂದ್ಸಲ ನೋಡಿ, ಮತ್ತೆ 12ನೇ ತಾರೀಕು ಸಿನಿಮಾವನ್ನು ಕೂಡ ನೋಡಿ, ಸಿನಿಮಾವನ್ನು ಗೆಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ.